ಹಲೋ ಎವ್ರಿವನ್, ವೆಲ್ಕಮ್ ಟು ಮಿಷನ್ SSC ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ SSC ಅವರು ನಡೆಸುವಂಥ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ನ ಮ್ಯಾಥಮೆಟಿಕ್ಸ್ ಸಿಲೆಬಸನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಟೈರ್ 1ನಲ್ಲಿ ಮ್ಯಾಥ್ಸು 25 ಕ್ವಶನ್ಸು 50 ಮಾರ್ಕ್ಸ್ಗಿದ್ರೆ, ಟೈರ್ 2ನಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸು 30 ಇರುತ್ತೆ, ಟೋಟಲ್ 90 ಮಾರ್ಕ್ಸ್ ಇರುತ್ತೆ. ಟೈರ್ 1ನಲ್ಲಿ 0.5 ನೆಗೆಟಿವ್ ಮಾರ್ಕಿಂಗು, ಟೈರ್ 2ನಲ್ಲಿ 1 ಮಾರ್ಕ್ ನೆಗೆಟಿವ್ ಮಾರ್ಕಿಂಗ್ ಆಗಿ ಇರುತ್ತೆ. ಮ್ಯಾಥ್ಸ್ ಸಿಲೆಬಸ್ ಅನ್ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ: ಅರಿಥ್ಮೆಟಿಕ್ ಮ್ಯಾಥಮೆಟಿಕ್ಸು, ಅಡ್ವಾನ್ಸ್ ಮ್ಯಾಥಮೆಟಿಕ್ಸು. ಅರಿಥ್ಮೆಟಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರೊಪೋರ್ಷನ್, ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಎವರೇಜು, ಟೈಮ್ ಅಂಡ್ ವರ್ಕ್, ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸು, ಪ್ರಾಬ್ಲಮ್ಸ್ ಆನ್ ಏಜಸ್, ಈ ಚಾಪ್ಟರ್ಸ್ ಮೇಲೆ ಕ್ವಶನ್ಸ್ ಬಂದರೆ, ಅಡ್ವಾನ್ಸ್ ನಲ್ಲಿ ಅಲ್ಜಿಬ್ರಾ, ಜಾಮೆಟ್ರಿ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಕ್ವಶನ್ಸ್ ಬರುತ್ತೆ. ಅರಿಥ್ಮೆಟಿಕ್ ನಲ್ಲಿ ಪರ್ಸೆಂಟೇಜ್ ಚಾಪ್ಟರ್ ನಲ್ಲಿ 2ರಿಂದ 3 ಕ್ವಶನ್ಸ್ ಬಂದೇ ಬರುತ್ತೆ. ಯಾವ ತರ ಕ್ವಶನ್ಸ್ ಬರುತ್ತೆ ಅಂದ್ರೆ, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್ ಮೇಲೆ ಮೇನ್ಲಿ ಅದರ ಮೇಲೆ ಬರುತ್ತೆ. ಆಮೇಲೆ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಯ್ತು, ಎಷ್ಟು ಡಿಕ್ರೀಸ್ ಆಯ್ತು, ಅದರ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ರೇಷಿಯೋ ಅಂಡ್ ಪ್ರೊಪೋರ್ಷನ್ 1ರಿಂದ 2 ಕ್ವಶನ್ಸ್ ಬರುತ್ತೆ. ಸಿಂಪಲ್ ರೇಷಿಯೋಸ್ ಮೇಲೆ, ಸಿಂಪಲ್ ಪ್ರೊಪೋರ್ಷನ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ನಲ್ಲಿ 2 ಕ್ವಶನ್ಸ್ ಬರುತ್ತೆ. ಪ್ರಾಫಿಟ್ ಎಷ್ಟಾಯ್ತು, ಲಾಸ್ ಎಷ್ಟಾಯ್ತು, ಆಮೇಲೆ ಡಿಸ್ಕೌಂಟ್ ಮೇಲೇನು ಕ್ವಶನ್ಸ್ ಬರುತ್ತೆ. ಆಮೇಲೆ ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲಿ ಇಂಟ್ರೆಸ್ಟ್ ಫಾರ್ಮುಲಾಸ್, ಗ್ರೋತ್ ಕ್ಯಾಲ್ಕುಲೇಷನ್ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ಎವರೇಜ್ ಚಾಪ್ಟರ್ ನಲ್ಲಿ 1ರಿಂದ 2 ಕ್ವಶನ್ಸ್ ವೇಟೇಜ್ ಇದೆ. ಮೀನು, ವೇಟೆಡ್ ಎವರೇಜ್, ಆ ಕಾನ್ಸೆಪ್ಟ್ಸ್ ಮೇಲೆ ಎವರೇಜ್ ಚಾಪ್ಟರ್ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ಟೈಮ್ ಅಂಡ್ ವರ್ಕ್ ನಲ್ಲಿ 1ರಿಂದ 2 ಕ್ವಶನ್ಸ್ ಬಂದೇ ಬರುತ್ತೆ. ವರ್ಕ್ ಎಫಿಷಿಯನ್ಸಿ, ಆಮೇಲೆ MDH ಕಾನ್ಸೆಪ್ಟ್ ಮೇಲೆ, ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಮೇಲೆ ಕ್ವಶನ್ಸ್ ಬರ್ತವೆ. ಆಮೇಲೆ ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ನಲ್ಲಿ 1ರಿಂದ 2 ಕ್ವಶನ್ಸ್ ವೇಟೇಜ್ ಇದ್ರೆ, ಸ್ಪೀಡು, ಡಿಸ್ಟೆನ್ಸ್, ಟೈಮ್ ರಿಲೇಷನ್ಸ್ ಕಾನ್ಸೆಪ್ಟ್ಸ್ ಮೇಲೆ ಈ ಚಾಪ್ಟರ್ ಇಂದ ಕ್ವಶನ್ಸ್ ಬರುತ್ತೆ. ಆಮೇಲೆ ಪ್ರಾಬ್ಲಮ್ಸ್ ಆನ್ ಏಜಸ್ 1 ಕ್ವಶನ್ ಬಂದೇ ಬರುತ್ತೆ. ಅದರಲ್ಲಿ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮೇಲೆ, ಏಜ್ ಚಾಪ್ಟರ್ ಮೇಲೆ ಕ್ವಶನ್ಸ್ ಬರುತ್ತೆ. ಇನ್ನು ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ನಲ್ಲಿ ನೋಡೋದಾದ್ರೆ, ಅಲ್ಜಿಬ್ರಾ ಚಾಪ್ಟರ್ ಮೇಲೆ, ಇಕ್ವೇಶನ್ಸ್ ಮೇಲೆ 2ರಿಂದ 3 ಕ್ವಶನ್ಸ್, ಲೀನಿಯರ್ ಇಕ್ವೇಶನ್ಸ್, ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಮೇಲೆ ಕ್ವಶನ್ಸ್ ಬರ್ತವೆ. ಆಮೇಲೆ ಜಿಯೋಮೆಟ್ರಿ ಒಳಗೆ ಲೈನ್ಸ್ ಅಂಡ್ ಆಂಗಲ್ಸ್ ಒಳಗೆ ಬೇಸಿಕ್ ಥಿಯರಮ್ಸ್, ಆಂಗಲ್ ಟೈಪ್ಸ್ ಮೇಲೆ ಕ್ವಶನ್ಸ್ ಬಂದರೆ, ಟ್ರಯಾಂಗಲ್ಸ್ ನಲ್ಲಿ ಕಾಂಗ್ರುಯೆನ್ಸ್, ಸಿಮಿಲಾರಿಟಿ ಥಿಯರಮ್ಸ್ ಮೇಲೆ 1ರಿಂದ 2 ಕ್ವಶನ್ಸ್ ಬರುತ್ತೆ. ಆಮೇಲೆ ಸರ್ಕಲ್ಸ್ ನಲ್ಲಿ 1 ಕ್ವಶನ್ ಬರುತ್ತೆ. ಸರ್ಕಲ್ ಪ್ರಾಪರ್ಟೀಸ್, ಟ್ಯಾಂಜೆಂಟ್ಸ್, ಆ ಕಾನ್ಸೆಪ್ಟ್ಸ್ ಮೇಲೆ ಜಿಯೋಮೆಟ್ರಿಯಲ್ಲಿ ಸರ್ಕಲ್ಸ್ ಚಾಪ್ಟರ್ ಮೇಲೆ ಬರುತ್ತೆ. ಆಮೇಲೆ ಮೆನ್ಸುರೇಷನ್ ಅಂದ್ರೆ ಕ್ಷೇತ್ರ ಗಣಿತ, ಇದರಲ್ಲಿ 2D ಆಮೇಲೆ 3D ಚಾಪ್ಟರ್ಸ್ ಮೇಲೆ ಏರಿಯಾ, ವಾಲ್ಯೂಮ್, ಟೋಟಲ್ ಸರ್ಫೇಸ್ ಏರಿಯಾ, ಆಮೇಲೆ ಕರ್ವ್ಡ್ ಸರ್ಫೇಸ್ ಏರಿಯಾ, ಇದರಲ್ಲಿ 2ರಿಂದ 3 ಕ್ವಶನ್ಸ್ ಬಂದೇ ಬರುತ್ತೆ. ಆಮೇಲೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ನಲ್ಲಿ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ಅದರಲ್ಲಿ ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಸೆಕ್, ಕಾಟ್, ಈ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಲ್ಲಿ ಕ್ವಶನ್ಸ್ ಬರ್ತವೆ. ಆಮೇಲೆ ಹೈಟ್ ಅಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ನಲ್ಲಿ ಬರುತ್ತೆ. ಆಮೇಲೆ DI ಅಂದ್ರೆ ಡಾಟಾ ಇಂಟರ್ಪ್ರಿಟೇಷನ್, ಇದರಲ್ಲಿ ಪೈ ಚಾರ್ಟ್ಸ್, ಬಾರ್ ಗ್ರಾಫ್, ಟ್ಯಾಬುಲರ್ ಡಾಟಾ, ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ 2ರಿಂದ 3 ಕ್ವಶನ್ಸ್ ಬರುತ್ತೆ. ಆಮೇಲೆ ಟೈರ್ 2 ನಲ್ಲಿ ಆಡ್ ಆನ್ ಆಗಿ ಪ್ರೊಬ್ಯಾಬಿಲಿಟಿ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ಸ್ ಆಡ್ ಆಗ್ತವೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಮಿಷನ್ SSC ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.